ಕೊರೋನಾವನ್ನ ದೂರ ಮಾಡುವಂತ ನಿಟ್ಟಿನಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಅಂತ ತಜ್ಞರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಸರ್ಕಾರಗಳು ಕೂಡ ಸರಿಯಾಗಿ ವ್ಯಾಕ್ಸಿನ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾವೆ. ಎಷ್ಟೋ ಜನ ಪ್ರತಿದಿನ ಆಸ್ಪತ್ರೆ ಮುಂದೆ ಹೋಗಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಅವರು ಲಸಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲೊಂದು ಗ್ರಾಮ ಇದೆ, ಆ ಗ್ರಾಮಕ್ಕೆ ಹೋಗಿ ಲಸಿಕೆಯನ್ನ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಆ ಗ್ರಾಮದವರು ಮಾತ್ರ ಒಪ್ಕೊಳ್ತಿಲ್ಲ. ಲಸಿಕೆ ಅಂದ್ರೆ ಈ ಗ್ರಾಮಸ್ಥರಿಗೆ ಭಯ. ಊರನ್ನೇ ಖಾಲಿ ಮಾಡಿದ್ದಾರೆ ಜನರು, ಲಸಿಕೆಯನ್ನ ಹಾಕ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾದಗಿರಿಯ ಕಂಚಗಾರಹಳ್ಳಿ ಖಾಲಿ ಆಗೋಗ್ಬಿಟ್ಟಿದೆ. ಲಸಿಕೆ ಹಾಕ್ಸ್ಕೊಂಡಿಲ್ಲ ಆ ಗ್ರಾಮಸ್ಥರು. ಎಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದ್ಬಿಟ್ಟು ನಮ್ಗೆ ಲಸಿಕೆ ಹಾಕ್ಬಿಡ್ತಾರೆ ಅಂತ ಗ್ರಾಮವನ್ನೇ ಖಾಲಿ ಮಾಡಿದಾರಂತೆ. ದುರಂತ ಇದು. ಮೊನ್ನೆ ಗ್ರಾಮಸ್ಥರಿಂದ ಫುಲ್ ಕ್ಲಾಸ್ ತಗೊಂಡಿದ್ರು. ಆ ಗ್ರಾಮಸ್ಥರು ಆರೋಗ್ಯ ಇಲಾಖೆ ಸಿಬ್ಬಂದಿ ಜೊತೆ ಅವ್ರ ಜೊತೆ ಜಗಳ ಕೂಡ ಆಡಿದ್ದಾರೆ. ಲಸಿಕೆ ಹಾಕಿಸ್ಕೊಳ್ರಪ್ಪ ಅಂದಿದ್ದಕ್ಕೆ ಫುಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿ ಜಗಳ ಆಡ್ಬಿಟ್ಟಿದ್ದಾರೆ ಅವ್ರ ಜೊತೆ. ಸತ್ರು ಕೂಡ ನಾವು ಲಸಿಕೆ ಹಾಕಿಸ್ಕೊಳ್ಳೋದಿಲ್ಲ, ಸತ್ ಮೇಲೆ ಹಾಕಿಸ್ಕೊಳ್ಳಕ್ಕೆ ಆಗಲ್ಲ, ರೇಷನ್ ಕಾರ್ಡ್ ಕಟ್ ಮಾಡಿದ್ರು ಪರವಾಗಿಲ್ಲ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಈ ರೀತಿಯಾಗಿ ಗರಂ ಆಗಿದ್ರು, ಜಗಳ ಆಡ್ಬಿಟ್ಟಿದ್ದಾರೆ ಆ ಅಧಿಕಾರಿಗಳ ಜೊತೆ. ಬಂದಾಗೆಲ್ಲ ಈ ಹಳ್ಳಿ ಜನ ನಮ್ಗೆಲ್ಲ ಬೆದರಿಕೆ ಹಾಕಿ ಹಲ್ ಮುರಿತೀವಿ ಅಂತಂದು, ಕಾಲ್ ಮುರಿತೀವಿ, ಕೈ ಮುರಿತೀವಿ, ಈ ತರನೇ ಅವ್ರು ಹೇಳ್ತಾ ಇದಾರೆ. ಅಂದ್ರೂ ನಮ್ದು ಆಶಾಭಾವನೆ ಬಿಟ್ಟಿಲ್ಲ. ಆದ್ರೂ ನಾವು ಆದಷ್ಟು ವಾರಕ್ಕೆ 2-3 ಟೈಮ್ ಆದ್ರೂ ಬಂದ್ಬಿಟ್ಟು ಹೋಗಿ ಎಷ್ಟಾಗುತ್ತೆ ಅಷ್ಟು ಫಸ್ಟ್ ಅವ್ರ ಹತ್ರ ಸಾಫ್ಟ್ ಆಗಿ ಮಾತಾಡಿ ಮಾಡಿಸ್ಕೊಳ್ಳೋಂಥದ್ದು, ಲಸಿಕೆ ಹಾಕ್ಸ್ಬೇಕು ಅಂತಂದು ಹೇಳ್ಬಿಟ್ಟು, ಅದು ಕೊನೆಗೆ ಇದಾಗಿಲ್ಲ ಅಂತಂದ್ರೆ ಸ್ವಲ್ಪ ತಾಯಿ ಕಾರ್ಡ್ ಕೊಡಲ್ಲ ಆ ತರ ಹೇಳ್ಬಿಟ್ರೆ ಒಂದಿಷ್ಟು ಜನ ಮಾಡಿಸ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ ಒಬ್ರು ಮಹಿಳೆಯ ಮಾತನ್ನು, ನಾವೊಲ್ಲೆ ನಂಗೆ ಲಸಿಕೆ ಬೇಡವೇ ಬೇಡ, ನಾನ್ ಸತ್ರೂ ಪರವಾಗಿಲ್ಲ, ನಾನಂತೂ ಲಸಿಕೆ ಹಾಕಿಸ್ಕೊಳ್ಳಲ್ಲ ಅಂತ ಪಟ್ಟನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಕಂಚಗಾರಹಳ್ಳಿಯಲ್ಲಿ ಲಸಿಕೆಯ ಭಯ, ಅದ್ಯಾಕೋಸ್ಕರ ಭಯ ಶುರುವಾಯ್ತು ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ಭಯ ಹುಟ್ಟಿಸುವಂತದ್ದು ಎಲ್ಲೂ ಕೂಡ ಆಗಿಲ್ಲ ಲಸಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ. ಬಟ್ ಇಲ್ಲಿನ ಜನಕ್ಕೆ ಅದ್ಯಾವ ಕಾರಣಕ್ಕೋಸ್ಕರ ಭಯ ಹುಟ್ಟಿದೆಯೋ ಗೊತ್ತಿಲ್ಲ. ಗ್ರಾಮವೇ ಖಾಲಿ ಮಾಡ್ಬಿಟ್ಟಿದ್ದಾರೆ ಗ್ರಾಮಸ್ಥರು. ಲಸಿಕೆ ಪಡೆಯದೆ ಮನೆಗೆ ಬೀಗವನ್ನ ಹಾಕೊಂಡು ಪರಾರಿ ಆಗ್ಬಿಟ್ಟಿದ್ದಾರೆ. ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಹೋದವರಿಗೇನೆ ಶಾಕ್ ಆಗಿದೆ. ಯಾಕೆಂದ್ರೆ 1 ದಿನ 2 ದಿನ ಈ ರೀತಿಯಾಗಿ ಸಾಕಷ್ಟು ಬಾರಿ ಹೋಗಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಅವ್ರ ಪಟ್ಟನ್ನ ಬಿಟ್ಟಿರಲಿಲ್ಲ. ನಂತರ ನೆಕ್ಸ್ಟ್ ಇನ್ನೊಂದ್ ದಿನ ಹೋಗ್ಬಿಟ್ರೆ ಬಾಕ್ಲ ಹಾಕೊಂಡು ಬೀಗ ಹಾಕೊಂಡು ಎಲ್ಲಿಗೆ ಹೋಗ್ಬಿಟ್ಟಿದ್ದಾರೆ, ಕಾಣಿಸಂಗೇ ಇಲ್ಲ ಗ್ರಾಮದಲ್ಲಿ. ಗ್ರಾಮದ ಬಹುತೇಕ ಮನೆಗಳಿಗೆ ಬೀಗವನ್ನ ಹಾಕಲಾಗಿದೆ. ಕೆಲವರು ಇದ್ರೂ ಕೂಡ ಹೊರಗಡೆ ಬರ್ತಾ ಇಲ್ಲ ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಗ್ರಾಮಕ್ಕೆ ಸಹಾಯಕ ಆಯುಕ್ತ ಪ್ರಶಾಂತ್ ಅವರು ಭೇಟಿಯನ್ನ ಕೊಟ್ಟರು. ನೋ ಯೂಸ್. ತಹಶೀಲ್ದಾರ್ ಚನ್ನಮಲ್ಲಪ್ಪ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ನೋ ಯೂಸ್. ಇರುವಂತ ಕೆಲವರಿಗೆ ಬುದ್ಧಿಯನ್ನ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಅಂದ್ರೆ ಸಾಕಷ್ಟು ಜನ ಬೀಗವನ್ನ ಹಾಕೊಂಡು ಹೋಗಿದಾರಲ್ವಾ, ಇನ್ನ ಕೆಲವು ಮನೆಗಳು ಮಾತ್ರ ಓಪನ್ ಇದಾವೆ, ಅವರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅವರನ್ನ ಮನವೊಲಿಸ್ಲಿಕ್ಕೆ ಆಗ್ತಾ ಇಲ್ವಂತೆ. ಇಷ್ಟೊಂದು ಕಷ್ಟ ಪಡ್ಬೇಕಾ ಲಸಿಕೆಯನ್ನ ಕೊಡ್ಲಿಕ್ಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದು ಗ್ರಾಮದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ.
ಕೊರೋನಾಗೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಇದನ್ನು ಕಡಿವಾಣ ಹಾಕಲು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕೋವಿಡ್ ಲಸಿಕೆ ಅಭಿಯಾನಕ್ಕೆ ಕೂಡ ಚಾಲನೆ ಕೊಟ್ಟಿದ್ದಾರೆ. ಗ್ರಾಮದ ಜನರಿಗೆ ಕೋವಿಡ್ ಲಸಿಕೆ ಪಡೆಯುವ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆ ಕೋವಿಡ್ ಲಸಿಕೆ ಕೂಡ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಖುದ್ದು ಇಲ್ಲಿ ಸಹಾಯಕ ಆಯುಕ್ತರಂತ ಪ್ರಶಾಂತ್ ಮತ್ತು ತಹಶೀಲ್ದಾರ್ ಚನ್ನಮಲ್ಲಪ್ಪ ಗಂಟಿ ಮೊದಲಾದ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ಕೂಡ ಖುದ್ದು ಯಾದಗಿರಿ ತಾಲೂಕಿನ ಕಂಚಗಾರಹಳ್ಳಿ ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಂಚಗಾರಹಳ್ಳಿ ಗ್ರಾಮದ ಜನರಿಗೆ ಯಾವುದೇ ಕೋವಿಡ್ ಬಗ್ಗೆ ಯಾವುದೇ ಅರಿವಿಲ್ಲ ಅಂತ ಹೇಳ್ಬಹುದು. ಹೀಗಾಗಿ ಖುದ್ದಿಲ್ಲಿ ನಾವು ನೋಡಬಹುದು ಅಧಿಕಾರಿಗಳ ತಂಡ ಬಂದ್ರು ಕೂಡ ಜನರು ಲಸಿಕೆ ಪಡೆಯಲು ಸಾಕಷ್ಟು ಹಿಂದೇಟು ಹಾಕುವ ಜೊತೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಬೆದರಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈಗಾಗಲೇ ಎರಡನೇ ಅಲೆಯಲ್ಲಿ ಕೂಡ ಸಾಕಷ್ಟು ಜನರು ಕೋವಿಡ್ಗೆ ಬಲಿಯಾದ್ರೂ ಕೂಡ ಜನರು ಮಾತ್ರ ಇನ್ನು ಇಲ್ಲಿ ಜಾಗೃತಿಗೊಂಡಿಲ್ಲ ಅಂತ ಹೇಳ್ಬಹುದು. ಸಾಕಷ್ಟು ಸರ್ಕಾರ ಎಲ್ಲ ಮುಂಜಾಗ್ರತೆ ವಹಿಸಿದ್ರು ಕೂಡ ಜನರು ಸಂಪೂರ್ಣ ಇಲ್ಲಿ ಅಲಕ್ಷ್ಯ ತೋರ್ತಾ ಇದ್ದಾರೆ. ಮೂರನೇ ಅಲೆ ಆತಂಕ ಆದ ಲಸಿಕೆ ತಗೋ ಕಂಪಲ್ಸರಿ. ಯಾಕೆ ಇವ್ರು ಲಸಿಕೆ ತಗೋತಾ ಇಲ್ಲ, ಹಿಂದೇಟ್ ಹಾಕ್ತಾ ಇದ್ದಾರೆ, ಏನು ಎಚ್ಚರಿಕೆ ಕೊಡ್ತೀರಿ ಅವ್ರಿಗೆ? ಇವತ್ತು ಕಂಚಗಾರನಹಳ್ಳಿಯಲ್ಲಿ ನಾವು ಈ ಕೋವಿಡ್ ಲಸಿಕಾ ಅಭಿಯಾನ ಇವತ್ತೇನು ಸ್ಟಾರ್ಟ್ ಆಗಿದೆ ಇಡೀ ಜಿಲ್ಲೆಯಲ್ಲಿ, ಅದರ ಪರಿವಾಗಿ ಇವತ್ತು ಕಂಚಗಾರನಹಳ್ಳಿಗೆ ಬಂದಿದ್ದೀವಿ. ಎಲ್ಲ ಜನರಿಗೂ ಅವೇರ್ನೆಸ್ ಮೂಡಿಸ್ತಾ ಇದೀವಿ. ಸಾಕಷ್ಟು ಜನ ಲಸಿಕೆ ತಗೊಂಡಿಲ್ಲ. ನಿನ್ನೆ ನಮ್ಮ TH ಅವರು ಬಹಳ ಪ್ರಯತ್ನ ಮಾಡಿ ಲಸಿಕೆ ತಗೊಳ್ಳಿಕ್ಕೆ ಅವೇರ್ನೆಸ್ ಮೂಡಿಸಿದ್ದಾರೆ. ಏನು ಅಂತಂದ್ರೆ ಅವ್ರಿಗೆ ಕೂಡ ಬೆದರಿಕೆ ಹಾಕಿ ಕಳಿಸ್ತಕ್ಕಂತ ಕಾರ್ಯ ನಿನ್ನೆ ನಡೀತು. ಅದಕ್ಕಾಗಿ ನಾನು ಈ ವಿಲೇಜ್ಗೆ ಬರಬೇಕಾಯ್ತು. ಆಮೇಲೆ ಈಗಲೂ ಕೂಡ ನಾವು ಇಲ್ಲಿ ಓಡಾಡ್ತಾ ಇದೀವಿ, ಬರ್ತಾ ಇದೀವಿ, ಅವ್ರಿಗೆಲ್ಲ ತಿಳುವಳಿಕೆ ಹೇಳ್ತಾ ಇದೀವಿ. ಯಾರು ಕೂಡ ಅಷ್ಟೊಂದು ಪಾಸಿಟಿವ್ ಆಗಿರ್ತಕ್ಕಂಥ ಸಹಕಾರವನ್ನು ನೀಡ್ತಾ ಇಲ್ಲ. ನಾವು ಬಂದ ತಕ್ಷಣ ಮನೆಯಿಂದ ಓಡ್ ಹೋಗೋದು, ಚಿಲ್ಕ ಹಾಕಿ ಓಡ್ ಹೋಗೋದು, ಬರೀ ಮಕ್ಕಳನ್ನ ಬಿಟ್ಟು ಓಡಿ ಹೋಗೋದು ಮಾಡ್ತಾ ಇದ್ದಾರೆ. ಇಷ್ಟು ಸಹಕಾರ ಕೊಟ್ರೆ ನಮಗೆ ನಮ್ಮ ಸರ್ಕಾರದಿಂದ ಅವರಿಗೆ ಲಸಿಕೆ ಹಾಕಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಜನರ ಒಳಿತಿಗಾಗಿ ನಾವು ಮಾಡತಕ್ಕಂತ ಕಾರ್ಯಕ್ಕೆ ನಮ್ಮ ಮತ್ತೆ ಬೆದರಿಕೆ ಆಗ್ತಕ್ಕಂತ ಉಲ್ಟಾ ನಮಗೆ ಆದ್ರೆ ಖಂಡಿತ FIR ಹಾಕ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತೀನಿ. ಇದು ಸಹಾಯಕ ಆಯುಕ್ತರ ಮಾತು. ಏನಂತಂದ್ರೆ ಈಗಾಗಲೇ ಗ್ರಾಮಕ್ಕೆ ನಾವು ಭೇಟಿ ನೀಡಿದಾಗ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ರೆ, ಒಂದು ವೇಳೆ ಇದೇ ರೀತಿ ಏನಾದರೂ ಬೆದರಿಸುವಂತ ತಂತ್ರ ಕೆಲಸ ಮಾಡಿದ್ರೆ ಅವ್ರ ಮೇಲೆ FIR ಹಾಕಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಖುದ್ದು ತಹಶೀಲ್ದಾರೇ ಫೀಲ್ಡ್ಗೆ ಇಳಿದಿದ್ರು. ಆ ಗ್ರಾಮಸ್ಥರ ಮನವೊಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು, ಅದು ಕೂಡ ಸಾಧ್ಯ ಆಗಿಲ್ಲ. THO ಕೂಡ ಹೋಗಿದ್ರು, ಅವರು ಕೂಡ ಸಾಕಷ್ಟು ಬಾರಿ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಸೊ ಹೀಗಾಗಿನೇ ತಹಶೀಲ್ದಾರ್ನ ಕರೆಸಿದ್ರು. ಅಲ್ಲಿ ಒಂದ್ ಕಡೆ ಕೈ ಮುರಿತೀವಿ, ಕಾಲ್ ಮುರಿತೀವಿ, ಈ ರೀತಿಯಾಗೆಲ್ಲ ಭಯ ಹುಟ್ಟಿಸ್ತಾ ಇದ್ದಾರೆ ಅಲ್ಲಿ ಹೋಗಿರುವಂತ ಅಧಿಕಾರಿಗಳಿಗೆ. ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಭಯಭೀತರಾಗಿದ್ದಾರೆ ಗೊತ್ತಿಲ್ಲಪ್ಪ ಆ ಗ್ರಾಮಸ್ಥರು. ಯಾಕೆಂದ್ರೆ ಏನಾದ್ರೂ ಒಂದು ರೀಸನ್ ಅಂತೂ ಇರಬೇಕು. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಯಾದಗಿರಿಯ ಸವಿತಾ ಅವರು THO ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಸವಿತಾ ಅವರೇ. ನಮಸ್ಕಾರ. ಏನಕ್ ಭಯ ಗ್ರಾಮಸ್ಥರಿಗೆ? ಯಾವ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಯ ಶುರುವಾಗ್ಬಿಟ್ಟಿದೆ? ಯಾಕೆಂದ್ರೆ ಲಸಿಕೆಯನ್ನ ಹಾಕಿಸ್ಕೊಳ್ಳಕ್ಕೆ ಬೇರೆ ಕಡೆ ಎಲ್ಲ ಮುಗಿ ಬೀಳ್ತಾ ಇದಾರೆ, ಬಟ್ ಇವರು ಮಾರುದ್ದ ದೂರ ಓಡ್ತಾವ್ರೆ, ನಾವಲ್ಲೇ ಅಂತ. ಸರ್, ಈ ಲಸಿಕೆ ಕುರಿತು ಅಥವಾ ಈ ರೋಗ ಕುರಿತು ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ರೋಗ ಬಂದ್ರೆ ನಾವೇನು ಸತ್ತೋಗಿಲ್ಲ, ಅದಕ್ಕೆ ನಮ್ಗೇನ್ ಆಗಲ್ಲ, ಅದಕ್ಕೆ ಇದೆಲ್ಲ ಲಸಿಕೆ ನಮ್ಗೆಲ್ಲ ಬೇಡ ಅಂತಿದ್ದಾರೆ. ಇದ್ರ ಬಗ್ಗೆ ಅವ್ರಿಗೆ ಇನ್ನೂ ತಪ್ಪು ಮಾಹಿತಿ ಅಥವಾ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಇದೆ. ನಾವು 3 ತಿಂಗಳಿಂದ ಪದೇ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆ ಹೊಲ್ಸಕ್ಕೆ ಆಕ್ಚುಲಿ ಈ ಟೈಮಲ್ಲಿ ಲಸಿಕೆನೆ ಸಿಗ್ತಾ ಇಲ್ಲ, ಎಲ್ರು ಕೂಡ ಆಸ್ಪತ್ರೆಗೆ ಬಂದು ಹಾಕಿಸ್ಕೊಳ್ತಾರೋ ಇದ್ರಲ್ಲಿ ಖಾಲಿ ಆಗಿ ಹೋಗ್ತಾ ಇದೆ. ನೀವು ಪಾಪ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಆ ಗ್ರಾಮಸ್ಥರಿಗೆ ಕೊಡ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಹೌದು ಸರ್. ಓಕೆ, ಮಾತಾಡಿಸ್ತೀನಿ ಸವಿತಾ ಅವರೇ. ಇಂದುಮತಿ ಅವರು THO ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಇಂದುಮತಿ ಅವರೇ. ನಮಸ್ಕಾರ. ಈ ಕಂಚಗಾರ ಹಳ್ಳಿಯ ಸ್ಟೋರಿ ನೋಡ್ತಾ ಇದ್ವಿ. ಎಷ್ಟೋ ಕಡೆ ನಾವು ಇನ್ಕ್ಲೂಡಿಂಗ್ ಬೆಂಗಳೂರಲ್ಲಿ ಉದ್ದುದ್ದ ಕ್ಯೂ ನಿಂತ್ಕೊಳ್ತಾರೆ ಪ್ರತಿದಿನ ವ್ಯಾಕ್ಸಿನ್ ತಗೊಳ್ಳಿಕ್ಕೆ. ಬಟ್ ಇಲ್ಲಿನ ಗ್ರಾಮಸ್ಥರಿಗೆ ಅದ್ಯಾವುದೋ ಒಂದು ರೀತಿಯಾದಂತ ಭಯ ಶುರು ಆಗ್ಬಿಟ್ಟಿದೆ, ಲಸಿಕೆ ಹಾಕ್ಸ್ಕೊಂಡ್ಬಿಟ್ರೆ ಏನಾಗುತ್ತೋ ಏನೋ ಅಂತ. ಈಗ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಫೈನಲಿ ಲಸಿಕೆ ಹಾಕೋ ಬಗ್ಗೆ ಅವ್ರಿಗೆ? ನಾವೆಲ್ಲ ಇಲಾಖೆ ಅಧಿಕಾರಿಗಳು ಟೋಟಲಿ ಫೋಕಸ್ ಮಾಡ್ಬಿಟ್ಟು ಅಲ್ಲೇ ಹೋಗ್ಬಿಟ್ವು. ಅಂಡ್ ಮನೆಗೆ ಹೆಣ್ಮಕ್ಳಿರ್ಲಿ, ಕೆಲಸ ಮಾಡ್ತಾ ಇರೋಂತ ಕಾರ್ಮಿಕರಿದ್ರು, ಎಲ್ಲಾರು ಮಾತಾಡ್ಸ್ಕೊಂಡು ಬನ್ನಿ, ನಮ್ಮ ಟೀಮ್ ಆಲ್ರೆಡಿ ಕೂಡ್ಸ್ಕೊಂಡಿದ್ವು, ಬನ್ನಿ ಮಾಡ್ತೀವಿ ಅಂತ. ಒಂದು ಮೇ ಬಿ ಅಬೌಟ್ 15-20% ಜನ ಬಂದ್ಬಿಟ್ರು, ಆಯ್ತು ಅಂತ ವಾಲಂಟ್ರಿ ಆಗಿ. ಇನ್ನೊಂದಷ್ಟು ಜನ ಅಲ್ಲೇ ದೂರದಲ್ಲಿ ನಿಂತು ನೋಡೋದು,
ಏನೋ ಮಾಡ್ತಿದ್ದಾರೆ, ಏನಾಗುತ್ತೋ ನೋಡೋಣ ಅನ್ನೋ ತರ. ಬಟ್ ಸಮ್ ಪೀಪಲ್ ಆಯ್ತು ಬರ್ತೀವಿ ಹೋಗಿ, ಈಗ ಸದ್ಯಕ್ಕೆ ನಮ್ಗೆ ಸಮಯ ಇಲ್ಲ ಅಥವಾ ನಾವೇನೋ ಊಟ ಮಾಡದ್ಮೇಲೆ ಬರ್ತೀವಿ ಆ ರೀತಿ. ಸಮ್ ಪೀಪಲ್ ಅಟ್ ದ ಎಂಡ್ ಆಫ್ ಇಟ್ ಲೈಕ್ ಅವ್ರು ಹೇಗೆ ಬರಲ್ಲ ರೀ ಹೋಗ್ರಿ, ಏನು ನಮ್ಗೇನಾದ್ರೂ ಅದ್ರಲ್ಲಿ ಕೈ ಮುರಿತೀವಿ ಕಾಲ್ ಮುರಿತೀವಿ ಅಂತೆಲ್ಲ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ. ಇರುತ್ತೆ ಆ ರೀತಿ ಇದಾರೆ ಅವರು. ನೀವು ಬರಕ್ನಾರ ಬನ್ನಿ ಇಲ್ಲಿ ನೋಡೋಣ ಈ ರೀತಿ ಎಲ್ಲ ಇದಾರೆ. ಬಟ್ ದಿಸ್ ಇಸ್ ಎಕ್ಸ್ಪೆಕ್ಟೆಡ್. ನಾವು ಆಲ್ರೆಡಿ ಈಗ ನಮ್ಮ ಒಂದ್ ಸರ್ವಿಸ್ ಅಲ್ಲಿ ಪೋಲಿಯೋ ಟೈಮ್ಗೆಲ್ಲ ನೋಡಿದೀವಿ, ಮತ್ತೆನೆ ಹಿಡ್ಕೊಂಡು ನಿಲ್ತಿದ್ರು ಕುಡಿಯಕ್ಕೆ. ಅಂತದ್ರಲ್ಲಿ ಇದೇನ್ ಹೊಸ್ತಲ್ಲ. ಬಟ್ ಡೆಫಿನೆಟ್ಲಿ ವಿ ಆರ್ ವೆರಿ ಶ್ಯೂರ್ ದಟ್ ಡೌನ್ ದ ಲೈನ್. ಅಲ್ಲ, ನಾವು ಈಗ ಬೇರೆ ಕಡೆನೂ ನೋಡಿದ್ವಿ ಮೇಡಮ್. ಈಗ ಚಾಮರಾಜನಗರ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಹಾಡಿಗಳಲ್ಲಿ ಮತ್ತೆ ಗಿರಿಜನರಾಗಿರ್ಬೋದು, ಕಾಡಲ್ಲಿ ವಾಸ ಮಾಡ್ತಾ ಇರುವಂತವ್ರಾಗಿರ್ಬೋದು, ಅವ್ರು ಯಾರು ಕೂಡ ಹಾಕಿಸ್ಕೊಂಡಿರ್ಲಿಲ್ಲ. ಅಲ್ಲಿನ ಜನಪ್ರತಿನಿಧಿಗಳು ಹೋಗಿದ್ರು, ಅವ್ರ ಮನವೊಲಿಸಿ. ಯಾಕೆಂದ್ರೆ ಅವ್ರ ಮಾತುಗಳನ್ನ ಸ್ವಲ್ಪ ಕೇಳ್ತಾರೆ. ನಮ್ ನಾಯಕ ಅನ್ಕೊಂಡು ಅವ್ರ ಮಾತುಗಳನ್ನ ಕೇಳ್ತಾರೆ. ಇಲ್ಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗಿದ್ರ? ನಮ್ಮಲ್ಲೂ ಬಂದಿದ್ರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದ್ರು, ಈವನ್ ಶಾಸಕರು ಎಲ್ಲಾ ಕಡೆ ಓಡಾಡ್ಕೊಂಡು ಎಲ್ಲಾ ಶಾಸಕರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಅವರೇನೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಆ ರೀತಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಬಂದಿದ್ರು ಇಲ್ಲಿ ಪರ್ಟಿಕ್ಯುಲರ್ಲಿ 2-3 ಹಳ್ಳಿಗಳೇನ್ ನಾವು. ನಿಮಗೆ ಸದ್ಯಕ್ಕೀಗ ಯಾದಗಿರಿಯಲ್ಲಿ ಪ್ರಾಬ್ಲಮ್ ಆಗಿರೋದು ಇದೊಂದು 2-3 ಹಳ್ಳಿ ಪ್ರಾಪರ್ ತಾಲೂಕ್ ಯಾದಗಿರಿಯಲ್ಲಿ. ಹೌದು. ಓಕೆ ಓಕೆ. ಅಂಡ್ ಬರ್ತಿದ್ದಾರೆ ಜನಪ್ರತಿನಿಧಿಗಳು ನಮ್ ಜೊತೆ ತುಂಬಾ ಕೋಆಪರೇಟ್ ಮಾಡ್ತಿದ್ದಾರೆ. ಸಂಘಟನೆಗಳು ಬರ್ತಿದ್ದಾರೆ. ಅವ್ರಿಗೂ ಒಂಚೂರು ರಿಪಲ್ಷನ್ ಇದೆ. ಆದ್ರೆ ಡೌನ್ ದ ಲೈನ್ ಡೆಫಿನೆಟ್ಲಿ ಇವರು ನೋ ದೇ ವಿಲ್ ಫಾಲ್ ಇನ್ ಲೈನ್ ಅಂತ ನಮ್ಗೆ ಖಂಡಿತ ಒಂದು ಕಾನ್ಫಿಡೆನ್ಸ್ ಇದೆ. ಓಕೆ, ಥ್ಯಾಂಕ್ ಯು ಇಂದುಮತಿ ಅವರೇ. ಹಾಗೆ ಥ್ಯಾಂಕ್ ಯು THO ಸವಿತಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರಮೇಶ್ ಜಾರಕಿಹೊಳಿ ಅವರು ಈಗ ಇರುವಂತ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಮುಂದೆ ನಿಂತ್ಕೊಂಡು ಶಾಸಕರ ಜೊತೆ ರಾಜೀನಾಮೆ ಕೊಟ್ಟು ಮುಂಬೈಗೆ ತೆರಳಿ ನಂತರ ಸರ್ಕಾರವನ್ನ ತಂದಿದ್ದಂತ ವ್ಯಕ್ತಿ ಯಾವ ರೀತಿಯಾಗಿ ಮುಜುಗರವನ್ನ ಅನುಭವಿಸಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ. ಮುಂಬೈಗೆ ತೆರಳಿದ್ರು. ಈಗ ಮೊನ್ನೆ ಅಷ್ಟೇ ಜಾರಕಿಹೊಳಿ ಅವರು, ಅವರಿಗೆ ಅಲ್ಲೂ ಕೂಡ ಭಾರಿ ನಿರಾಸೆ ಆಗಿದೆ ಅಂತ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ರು. ಅವರಿಂದನೂ ಕೂಡ ಸಿಕ್ಕಿಲ್ಲ ಭರವಸೆ. ನಿರಾಸೆಗೊಂಡಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು. ಸಚಿವ ಸ್ಥಾನಕ್ಕೆ ಒತ್ತಡ ಹಾಕುವಂತೆ ಫಡ್ನವೀಸ್ಗೆ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಇಲ್ಲ, ನಾನಂತೂ ಅದಕ್ಕೆಲ್ಲ ಕೈ ಹಾಕಲ್ಲ, ನಾನು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ದೇವೇಂದ್ರ ಫಡ್ನವೀಸ್ ಅವರು ಹೈಕಮಾಂಡ್ಗೆ ನಾನು ಹೇಳಲಿಕ್ಕೆ ಯತ್ನಿಸ್ತೇನೆ ಅಷ್ಟೇ, ಹೇಳ್ತೀನಿ ಅಂತ ಹೇಳಿಲ್ಲ, ಟ್ರೈ ಮಾಡ್ತೀನಿ ನೋಡೋಣ ಅಂತ ಹೇಳಿದಾರಂತೆ ಫಡ್ನವೀಸ್ ಅವರು. ಇದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅಂತ ಫಡ್ನವೀಸ್ ಅವರು ತಿಳಿಸಿದ್ದಾರೆ. ಮಾತನಾಡುವಂತ ಸಂದರ್ಭದಲ್ಲಿ ಫಡ್ನವೀಸ್ ಪ್ರತಿಕ್ರಿಯೆಯಿಂದ ರಮೇಶ್ ಜಾರಕಿಹೊಳಿ ಅವರು ನಿರಾಸೆಗೊಂಡಿದ್ದಾರೆ. ಸಚಿವ ಸ್ಥಾನ ಮತ್ತೆ ಪಡಿಲಿಕ್ಕೆ ಲಾಬಿಯನ್ನ ಮಾಡ್ತಾ ಇದ್ರು ರಮೇಶ್ ಜಾರಕಿಹೊಳಿ ಅವರು. ಈ ಸಂದರ್ಭದಲ್ಲಿ ಮತ್ತೆ ಹಿನ್ನಡೆ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಗಮನಿಸ್ತಾ ಇದ್ದೀವಿ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದಲ್ಲೇ ಮುಜುಗರವನ್ನ ತಂದಿತ್ತು. ಈಗ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಯಾರೂ ಕೂಡ ಮುಂದಾಗ್ತಿಲ್ಲ, ಎಕ್ಸೆಪ್ಟ್ ಅವರ ತಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಬಿಟ್ರೆ. ಬಟ್ ಈಗ ಮತ್ತೆ ಅಧಿಕಾರವನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ, ಆದ್ರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಪೃಥ್ವಿರಾಜ್ ಜಾರಕಿಹೊಳಿ ಸಿಡಿ ಪ್ರಕರಣದಿಂದ ಅಧಿಕಾರ ಮತ್ತು ವೈಯಕ್ತಿಕ ವರ್ಚಸ್ಸು ಬೇರೆ ಬೇರೆ ಕಾರಣಕ್ಕೆಲ್ಲವೂ ಕೂಡ ಅವರಿಗೆ ನಷ್ಟ ಆಗಿರುವಂತದ್ದು. ಇದೀಗ ಅಲ್ಲಿಲ್ಲದ ಆವಿನಂತಾಗಿರುವಂತಹ ರಮೇಶ್ ಜಾರಕಿಹೊಳಿ ಮತ್ತೆ ಸಚಿವ ಸ್ಥಾನಕ್ಕೆ ಗಿಟ್ಟಿಸಿಕೊಳ್ಳಲು ಅಥವಾ ಅವರ ಕುಟುಂಬಕ್ಕೆ, ಅದು ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು ಅಥವಾ ಇತರ ಯಾರಿಗಾದ್ರೂ ಕೊಡಿಸಲಿಕ್ಕೆ ಕೂಡ ಸತತ ಪ್ರಯತ್ನ ಮಾಡ್ತಿದ್ದಾರೆ. ಇದರ ಭಾಗವಾಗಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ನಿನ್ನೆ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಅವರ ಜೊತೆ ಸಮಾಲೋಚನೆ ನಡೆಸಿತ್ತು. ಸಮಾಲೋಚನೆ ಸಂದರ್ಭದಲ್ಲಿ ಸಿಡಿ ಪ್ರಕರಣದಲ್ಲಿ ನೇರವಾಗಿ DK ಶಿವಕುಮಾರ್ ಅವರು ಭಾಗಿಯಾಗಿರುವಂತದ್ದು ಮತ್ತು ಕರ್ನಾಟಕದ ರಾಜಕಾರಣದ ಬಿಜೆಪಿಯ ಪ್ರಮುಖ ನಾಯಕರೊಬ್ಬರ ಪುತ್ರ ಇದರಲ್ಲಿ ಭಾಗಿಯಾಗಿರುವಂತದ್ದು. ಒಬ್ಬರು ಸಂಸತ್ ಸದಸ್ಯರು, 2 ಸಚಿವರುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ನನ್ನನ್ನು ಮುಗಿಸಿದ್ದಾರೆ. ಇದು ಷಡ್ಯಂತ್ರದ ಫಲ. ಈಗ ನೇರವಾಗಿ DK ಶಿವಕುಮಾರ್ ಇಳಿದಿದ್ದಾರೆ. ಅವರೇ ವಕೀಲರನ್ನ ಇಟ್ಟು ಸಂತ್ರಸ್ತೆ ಪರ ಕೇಸನ್ನ ನಡೆಸಿದ್ದಾರೆ. ಜೊತೆಗೆ ಸಿಡಿ ಮಾಡಿದಂತ ಆರೋಪಿತರ ಪರವಾಗಿ ಕೂಡ ಅವ್ರ ಜೊತೆ ಇರುವಂತದ್ದು. ಅವರನ್ನ ಕಳೆದ 2 ತಿಂಗಳಿಂದ ಕೂಡ ಅವರ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ಇಲ್ಲೊಂದ್ ಕಡೆ ಈ ಸಂಬಂಧಪಟ್ಟಾಗೆ ನನಗೆ ನ್ಯಾಯ ಸಿಗುತ್ತೆ, ಇದು ಹನಿ ಟ್ರ್ಯಾಪ್ ಪ್ರಕರಣ, ಇಲ್ಲಿಗೆ ಕೇಸ್ ಕ್ಲೀನ್ ಚಿಟ್ ಸಿಗುತ್ತೆ ಅಂತ ಅನ್ಕೊಂಡಿದೆ. ಆದ್ರೆ ಮುಖ್ಯಮಂತ್ರಿ ಇರ್ಬೋದು, ಗೃಹ ಸಚಿವರು ಯಾರು ಸಪೋರ್ಟ್ ಮಾಡ್ತಿಲ್ಲ. ಹಾಗಾಗಿ ತಾವು ಸಹಾಯಕ್ಕೆ ಬರಬೇಕು, ಈ ಮಧ್ಯ ಪ್ರವೇಶ ಮಾಡ್ಬೇಕಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಜೊತೆಗೆ ಈ ಸಂಬಂಧಪಟ್ಟಾಗೆ ನಿಮ್ಗೆ ಏನೆಲ್ಲಾಗಿದೆ, ಈ ಸಂಬಂಧಪಟ್ಟಾಗೆ ನಾನು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡುತ್ತೇನೆ.
ಯಾವುದೇ ಕಾರಣಕ್ಕೂ ಕೂಡ ನಾನು ಕರ್ನಾಟಕ ರಾಜ್ಯದ ರಾಜಕಾರಣ ವಿಚಾರವಾಗಿ ಹಸ್ತಕ್ಷೇಪ ಮಾಡಲ್ಲ ಅನ್ನೋ ಮುಖಾಂತರ ರಮೇಶ್ ಜಾರಕಿಹೊಳಿ ಅತಿ ದೊಡ್ಡ ನಿರಾಶೆಯನ್ನೇ ಮಾಡಿದ್ದಾರೆ ಅಂತ ಉಂಟು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತೊಂದು ಸಾಧನೆಯನ್ನು ಮಾಡಲಾಗಿದೆ. ಡ್ರೋನ್ ಮೂಲಕ ಔಷಧಿ ಸಾಗಾಟಕ್ಕೆ ಪ್ರಾಯೋಗಿಕ ಚಾಲನೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಶಂಭೂಕ ನಗರದಲ್ಲಿ ಪ್ರಾಯೋಗಿಕವಾಗಿ ಡ್ರೋನ್ ಹಾರಾಟವನ್ನು ನಡೆಸಲಾಯಿತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬೇಗನೆ ಔಷಧಿ ಪೂರೈಕೆ ಮಾಡಲಾಗುತ್ತೆ. ಇದರಿಂದ ರೋಗಿಗಳ ಜೀವವನ್ನು ಕೂಡ ರಕ್ಷಿಸಬಹುದು. ಅಲ್ಲದೆ ಆಹಾರ ಪದಾರ್ಥ, ಮಾನವನ ಅಂಗಾಂಗ ಸಾಗಾಟಕ್ಕೂ ಕೂಡ ಸಹಕಾರಿಯಾಗಲಿದೆ. ಕ್ರೋಟಲ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಡ್ರೋನ್ ಮೂಲಕ ಔಷಧಿ ಸಾಗಿಸುವಂತ ಪ್ರಥಮ ಪ್ರಯೋಗಕ್ಕೆ ಚಾಲನೆ ನೀಡಿದೆ. ದೇಶದಲ್ಲೇ ಪ್ರಥಮ ಪ್ರಯೋಗ ಕರ್ನಾಟಕದಲ್ಲಿ ನಡೆದಿದ್ದು ಶೀಘ್ರದಲ್ಲೇ ಈ ವಿಶೇಷ ಡ್ರೋನ್ ಬಳಕೆಗೆ ಲಭ್ಯವಾಗುತ್ತೆ. 1.5 ಕಿಲೋಮೀಟರ್ಗಿಂತ ದೂರ ಹೋದರೆ ನಿಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ ಡ್ರೋನ್ನ. ಆ ಥರ ಒಂದು ಟೆಸ್ಟಿಂಗ್ ಮಾಡ್ತಾ ಇದ್ದೀರಿ. ಈ ಥರ ಟೆಸ್ಟಿಂಗಲ್ಲಿ ನೀವು ಈಸಿಯಾಗಿ ಡೆಲಿವರೀಸ್ ಮಾಡ್ಬೋದು. ಸೊ ಇಲ್ಲಿ ನಾವು ಮೆಜಾರಿಟಿ ಮೆಡಿಕಲ್ ಡೆಲಿವರೀಸ್ ಡ್ರೋನ್ ಮಾಡ್ತಾ ಇದ್ದೀರಿ. ಮೆಡಿಕಲ್ ಡೆಲಿವರೀಸೇ ನಮ್ಮ ಯೂಸ್ ಕೇಸ್. ಸೊ ನಾವೇನು ಮಾಡ್ತಾ ಇದ್ದೀರಿ ಅಂದರೆ ನಮ್ಮ ಹತ್ರ 2 ಪರ್ಟಿಕ್ಯುಲರ್ ಮೆಟ್ಕಾಪ್ಟರ್ಸ್ ಇದೆ. ಒಂದು ಬಂದ್ಬಿಟ್ಟು ಮೆಟ್ಕಾಪ್ಟರ್ X4, ಇನ್ನೊಂದು ಬಂದ್ಬಿಟ್ಟು ಮೆಟ್ಕಾಪ್ಟರ್ X8 ಅಂತ. ಮೆಟ್ಕಾಪ್ಟರ್ X4ದು ಪ್ರಾಪರ್ಟಿ ಏನು ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಹೋಗುತ್ತೆ. ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಲ್ಟಿಟ್ಯೂಡ್ ಕೆಳಗಡೆ ಬಂದು ಸೊ ಸರ್ಟನ್ ಮೀಟರ್ ಆಫ್ ಆಲ್ಟಿಟ್ಯೂಡ್ ಬಂದ್ಬಿಟ್ಟು ಅಲ್ಲಿಂದ ಟ್ರಾನ್ಸ್ಫರ್ ಮಾಡುತ್ತೆ. ನೀವು ಡೆಲಿವರಿ ಬಾಕ್ಸ್ನ ನೀವು ಡೆಲಿವರ್ ತೊಗೊಬೋದು. ಕೊರೋನಾ 2ನೇ ಅಲೆ ನಡುವೆನೇ ಅರ್ಧ